ನಮ್ಮ ಮೆಟ್ರೋದ ಭದ್ರತಾ ಲೋಪದ ಕಾರಣ 4 ವರ್ಷದ ಬಾಲಕ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಿರುವ ಘಟನೆ ಸಂಭವಿಸಿದೆ. ಆ ಬಗ್ಗೆ ವರದಿ ಇದೆ, ನೋಡೋಣ. ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ದೊಡ್ಡ ಮಟ್ಟದ ಅನಾಹುತ ನಡಿಬೇಕಾಗಿತ್ತು. ಆದರೆ ಕ್ಷಣ ಮಾತ್ರದಲ್ಲೇ ಅದು ಮಿಸ್ ಆಗಿದೆ. 4 ವರ್ಷದ ಬಾಲಕ ಮೆಟ್ರೋ ಹಳಿಗೆ ಬಿದ್ದಿರುವಂತಹ ಘಟನೆ, ಅದು ಕೂಡ ನಿಜಕ್ಕೂ ಆತಂಕ ಹುಟ್ಟಿಸುವಂಥದ್ದು. ಯಾಕೆ ಈ ಮಟ್ಟಕ್ಕಿನ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟೋರಿ ನೋಡ್ಕೊಂಬರೋಣ ಬನ್ನಿ. ಮೆಟ್ರೋ ನಿಲ್ದಾಣದಲ್ಲಿ ಮತ್ತೆ ಭದ್ರತಾ ಲೋಪ. ಮೆಟ್ರೋ ಟ್ರ್ಯಾಕ್ಗೆ ಬಿದ್ದ 4 ವರ್ಷದ ಕಂದಮ್ಮ. ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಮಗು ಬಚಾವ್. ಬೆಂಗಳೂರಿನ ಮೆಟ್ರೋ ನಿಲ್ದಾಣದಲ್ಲಿ ಪದೇ ಪದೇ ಭದ್ರತಾ ಲೋಪಗಳಾಗ್ತಾ ಇದೆ. ಬೈಯಪ್ಪನಹಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ರಾತ್ರಿ 9 ಗಂಟೆ ವೇಳೆಗೆ 4 ವರ್ಷದ ಮಗುವೊಂದು ಆಟವಾಡ್ತಾ ರೈಲ್ವೆ ಟ್ರ್ಯಾಕ್ಗೆ ಜಿಗಿದಿದೆ. ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಮಗು ಬದುಕುಳಿದಿದೆ. ಘಟನೆ ಸಂಭವಿಸುತ್ತಲೇ ಮೆಟ್ರೋ ಸಿಬ್ಬಂದಿ ಟ್ರ್ಯಾಕ್ನ ಪವರ್ ಕಟ್ ಮಾಡಿ ಮಗುವನ್ನು ರಕ್ಷಿಸಿ ಸಿ.ವಿ. ರಾಮನ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇದರಿಂದಾಗಿ ಕೆಲಕಾಲ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ತಾಯಿ ಜೊತೆಗೆ ಆಟವಾಡ್ತಾ ಇದ್ದ ಮಗು ಟ್ರ್ಯಾಕ್ಗೆ ಜಿಗಿದಿದ್ದಾನೆ. ಸಿಬ್ಬಂದಿ ಕೂಡಲೇ ಪವರ್ ಸಪ್ಲೈಯನ್ನು ನಿಲ್ಲಿಸಿದ್ದಾರೆ. ಮಗುವಿಗೆ ಯಾವುದೇ ಗಾಯಗಳು ಆಗಿಲ್ಲ. ಮೆಟ್ರೋ ಸಿಬ್ಬಂದಿಗಳ ಜೊತೆಗೆ ಮಗುವನ್ನು ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗೆ ಕಳುಹಿಸಲಾಯಿತು ಅಂತ BMRCL ಅಧಿಕಾರಿಗಳು ಪಬ್ಲಿಕ್ ಟಿವಿಗೆ ಮಾಹಿತಿ ನೀಡಿದ್ದಾರೆ. ಮೆಟ್ರೋ ಟ್ರೈನ್ಗಾಗಿ ಕಾಯ್ತಾ ಇದ್ದಂತ ಬಾಲಕ ಆಟ ಆಡ್ತಾ ಇರ್ತಾನೆ. ಏಕಾಏಕಿ ಆ ಟ್ರ್ಯಾಕ್ಗೆ ಜಿಗಿತಾನೆ. ಅಂದ್ರೆ ಅಲ್ಲಿ ಸಿಬ್ಬಂದಿಗಳಿದ್ರು ಕೂಡ ಯಾಕೆ ಅವರನ್ನ ತಡೆಯುವಂಥದ್ದು ಅಥವಾ ಯೆಲ್ಲೋ ಲೈನ್ ಏನಿದೆ ಅದನ್ನು ಕ್ರಾಸ್ ಮಾಡಬೇಡಿ ಅಂತ ಹೇಳುವಂಥದ್ದು, ಅದು ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಪ್ರಶ್ನೆ. ನಿಜಕ್ಕೂ ಕೂಡ ಯಾವುದೇ ರೀತಿಯಂತ ಅನಾಹುತ ಆಗಿಲ್ಲ. ಕೂಡಲೇ ಬಿದ್ದ ತಕ್ಷಣ ಆತನನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮೆಟ್ರೋ ಸಿಬ್ಬಂದಿಗಳೇ ಮಾಡಿದ್ದಾರೆ. ವೈದ್ಯರು ಯಾವುದೇ ರೀತಿಯಂತ ಅಪಾಯ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ ನಂತರ ಅವರು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದಾರೆ. ಆದರೆ ಇಷ್ಟರ ಮಟ್ಟಿಗಿನ ನಿರ್ಲಕ್ಷ್ಯ ದೊಡ್ಡ ಮಟ್ಟದ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಒಟ್ಟಾರೆ BMRCL ಮತ್ತೆ ಈ ರೀತಿಯ ಘಟನೆಗಳನ್ನು ತಡೆಯಲು ವಿಫಲವಾಗ್ತಾ ಇದೆ. ಇಲ್ಲಿ ಮಗುವಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಏನಾದರೂ ಅನಾಹುತವಾಗಿದ್ದರೆ ಯಾರು ಹೊಣೆ? ಕೂಡಲೇ ಈ ಬಗ್ಗೆ ಕ್ರಮ ಜರುಗಿಸಬೇಕು. ಜೊತೆಗೆ ಮಕ್ಕಳ ಜೊತೆ ಮೆಟ್ರೋದಲ್ಲಿ ಸಂಚರಿಸುವಾಗ ಪೋಷಕರು ಕೂಡ ಹುಷಾರಾಗಿರಬೇಕು. ಮೆಟ್ರೋ ನಿಲ್ದಾಣಗಳಲ್ಲಿ ಈ ತರದ ಪ್ರಕರಣಗಳು ಪದೇ ಪದೇ ಹೆಚ್ಚಾಗ್ತಾ ಇರುವಂಥದ್ದು. ಮಗು ಸ್ವಲ್ಪದರಲ್ಲಿ ಬಚಾವಾಗಿದೆ, ಯಾವುದೇ ರೀತಿಯಂತ ಅನಾಹುತ ಆಗಿಲ್ಲ. ಆದರೆ ಇದೇ ರೀತಿಯಂತಹ ಪ್ರಕರಣಗಳು ಮತ್ತೆ ಮರುಕಳಿಸಿದ್ರೆ ಮೆಟ್ರೋ ಬಗ್ಗೆ BMRCL ಬಗ್ಗೆ ಕೆಟ್ಟ ಅಭಿಪ್ರಾಯ ಸಂದೇಶಗಳು ರವಾನೆ ಆಗ್ತವೆ. ಈ ಬಗ್ಗೆ ಕೂಡಲೇ BMRCL ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಸಿಬ್ಬಂದಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಈ ತರದ ನಿರ್ಲಕ್ಷ್ಯವನ್ನ, ಬೇಜವಾಬ್ದಾರಿತನವನ್ನ ಇರಬಾರ್ದು. ಯಾವುದೇ ರೀತಿಯಂತ ಅನಾಹುತ ಆಗದಂತೆ ನೋಡಿಕೊಳ್ಬೇಕಂತ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.